ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ 125 ವಿದ್ಯಾರ್ಥಿಗಳು ಒಂದು ದಿನದ ಐತಿಹಾಸಿಕ ಪಾಳೆಗಾರರ ಪ್ರದೇಶವಾದ ಗುಡೇಕೋಟೆ ಗ್ರಾಮವನ್ನು ಸಂದರ್ಶಿಸಿ ಪಾಳೆಗಾರರು ಆಡಳಿತ ಮಾಡಿದ ಕೋಟೆ ಆವರಣ ಹಾಗೂ ಅನೇಕ ದೇವಸ್ಥಾನಗಳಿಗೆ ಭೇಟಿ ನೀಡಿ ನಂತರ ಗುಡೇಕೋಟೆಯ ಕರಡಿಧಾಮವನ್ನು ಸಂದರ್ಶನ ಮಾಡಿ ಜೋಡಿ ಕಲ್ಲಿನ ಸಂದರ್ಶನವನ್ನು ಮಾಡಿ ಕಾಡಿನಲ್ಲಿ ಹುಣಸೆ ಹಾಗೂ ಬೇವಿನ ಬೀಜ ಮತ್ತು ಪೇರಳೆ ಹಣ್ಣಿನ ಬೀಜಗಳನ್ನು ನೆಡುವ ಮೂಲಕ ಪರಿಸರ ಜಾಗೃತಿಯನ್ನ ಮೂಡಿಸಿದ್ರು ಮತ್ತು ಶಿವ ಪಾರ್ವತಿ ದೇವಸ್ಥಾನವನ್ನ ಸ್ವಚ್ಛ ಮಾಡಿದ್ರು. ಸಂದರ್ಭದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಸುಮಾ ಗಣೇಶನ್, ಇಮಾಮ್ ಸಾಹೇಬ್, ಸುಮಾ, ರಾಘವೇಂದ್ರ, ಆಕಾಶ್, ಕೊಟ್ರೇಶ್, ವಿವೇಕಾನಂದ ಸ್ವಾಮಿ ಹಾಗೂ ಸಹಾಯಕರಾದ ಸುಲೋಚನಾ, ಚಿನ್ನಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ. ನೀವು ಇಲ್ಲಿಗೆ ಸುಸ್ತಾಗ್ಬಿಟ್ರೆ ಹಂಗಿನ ಮುಂದೆ ಎಲೆನ ಚೆನ್ನಾಗಿ ಅರ್ದು ಇದ್ರಾಗೆಲ್ಲ ಕಲಿಸ್ತಾ ಇದ್ವಿ. ಕಲಿಸಿ ಒಂದು ಮಿಂಚಿಗೆ ತಗೊಂಡು ಒಳ್ಳೆ ಖುಷಿ ಕೊಡ್ತಾ ಇದ್ವಿ. ಇದು ಸಾವಿರಾರು ವರ್ಷಗಳ ಹಿಂದೆ ಇದು ಆಂಜನೇಯ ಬಿಸಿಲಿಕ್ಕೆ ಅದಕ್ಕೊಂದು ಕಾರಣ ಇದೆ. ಅಲ್ಲಿ ಒಂದು ಗಂಟೆ ಇದೆ. ಆ ಗಂಟೆ ಹೋಲಿಗೆ ಅದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಚಿನ್ನ ಮುಚ್ಕೊಂಡಿರ್ತೀಯಾ ಅವಾಗ ಏನು ಮಾಡ್ತಾರೆ ಅಂತಂದ್ರೆ ಒಂದು ದೊಡ್ಡದೊಂದು ಕಲ್ಲು ಇರ್ತದೆ. ಆ ಕಲ್ಲಿಗೆ ಓಲು ಹೊಡಿತಾರೆ. ಓಲು ಹೊಡೆದ ನಂತರ ಅದಕ್ಕೆ ವಜ್ರ ವಡಿಗಳೆಲ್ಲ ತುಂಬಿ ಪ್ಯಾಕ್ ಮಾಡ್ತಾರೆ. ಅದಕ್ಕೆ ಉದಾಹರಣೆ ಕಾರಣ ಅದೇ. ಬಂದ್ರೆ ಸರ್ 90 ಸರ್ ಸರ್ ಸ್ಲಿಪ್ಪರ್ಸ್ ಕೈ ಇಟ್ಕೊಳ್ರಿ. ಸ್ಲಿಪ್ಪರ್ಸ್ ಕೈ ಇಟ್ಕೊಳ್ರಿ. ಲೈನ್ ಲೈನ್ ಲೈನ್. ಗುಂಪು ಹೋಗ್ಬೇಡ, ಗುಂಪು ಹೋಗ್ಬೇಡ. ಲೈನ್ ಹೋಗಿ ಗುಂಪು ಹೋಗ್ಬೇಡ. ಗುಂಪು ಹೋಗ್ಬೇಡ, ಗುಂಪು ಹೋಗ್ಬೇಡ. ರಾಘವೇಂದ್ರ ಸರ್ ಸರ್ ರಾಘವೇಂದ್ರ ಸರ್ ಅವ್ರು ಯಾವಾಗೂ ಲೇಟ್ ಆಗ್ಬಿಟ್ರೆ ಸರ್ ಯಾಕೆ ಹಿಂಗೆ ಮಾಡಕತ್ತಾರ ಅವರು? ಕ್ಯಾಮ್ರಾ ಪರ್ಸನ್ ಕೊಟ್ರೆ ಮಹೇಶ್ ಸರ್ ಫೋನ್ ಬಂತ ಅದಕ್ಕೆ ಬಾ ಬೆಳಕರ ಟಿಕೆಟ್